ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಸ್ ಗೈಸ್, ರೆಡಿ ಆಗಿಬಿಟ್ಟಿದ್ದೀನಿ. ಹೊರಗಡೆ ಹೋಗೋಣ, ಫ್ಯಾಮಿಲಿ ಗೆಟ್ ಟುಗೆದರ್. ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್, ತುಂಬ ದಿನಗಳಾಗಿತ್ತು ಹೋಗಿ. ಹಾಗಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ಫ್ಯಾಮಿಲಿ ಪ್ಲ್ಯಾನ್ ಮಾಡಿದ್ವಿ, ಹೊರಟಿದ್ವಿ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ವುಮೆನ್ಸ್ ಡೇ. ಸೊ ಹಾಗಾಗಿ ಚೆನ್ನಾಗಿರುತ್ತಲ್ಲ ಅಕೇಶನ್ ದಿನ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಸೊ ಎಲ್ಲಿ ಹೋಗ್ತೀನಿ ಏನು ಅಂತ ನಿಮಗೆ ಅಲ್ಲೇ ತೋರಿಸ್ತೀನಿ. ಕಮ್ ಗೈಸ್, ಲೆಟ್ಸ್ ಗೋ. ಯಸ್ ಗೈಸ್, ನಾವು ಬಂದಿದ್ದೆ ಸ್ಕೈರೋಗೆ, ವಿಚ್ ಇಸ್ ಲೊಕೇಟೆಡ್ ಇನ್ ನಾಗರಬಾವಿ. ಎಸ್, ಈ ಥರ ಇದೆ. ಇಟ್ಸ್ ನೈಸ್ ಆ್ಯಂಬಿಯನ್ಸ್, ಚೆನ್ನಾಗಿತ್ತು ಎಲ್ಲ. ಬಟ್ ಸಿಕ್ಕಾಪಟ್ಟೆ ಶೆಕೆನೂ ಇತ್ತು ನಮಗಲ್ಲಿ. ರೂಫ್ ಟಾಪ್ ಆಗಿದ್ದರಿಂದ ಸ್ವಲ್ಪ ಶೆಕೆ ಇತ್ತು. ಮುಂಚೆನೇ ಪ್ರೀ ಬುಕ್ ಮಾಡಿಬಿಟ್ಟಿದ್ದೆ ನಾನು, ಟೇಬಲ್ನ ರಿಸರ್ವ್ ಮಾಡಿದ್ದೆ. ಬಿಕಾಸ್ ವೀಕೆಂಡ್ ಆಗಿದ್ದರಿಂದ ಸುಮ್ಮನೆ ರಿಸ್ಕ್ ಬೇಡ ಅಂದ್ಬಿಟ್ಟು ಟೇಬಲ್ ಬುಕ್ ಮಾಡಿದ್ದೆ. ಸುಮಾರು 11 ಮೆಂಬರ್ಸ್ ಹೋಗಿದ್ವಿ ನಾವೆಲ್ಲಿಗೆ. ಚೆನ್ನಾಗಿತ್ತು, ಒಂಥರ ಮಜಾನೂ ಮಾಡಿದ್ವಿ. ಏನು ತಂದ್ಕೊಟ್ಟಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಇಲ್ಲ, ಆರ್ಡರ್ ಆಗಿದೆ, ಇನ್ನೊಂದು 10 ಮಿನಿಟ್ಸ್ ಬರುತ್ತೆ. ನಾನಿಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ ಏನೋ ತೊಗೊಳ್ಳಿಲ್ಲ ಆ್ಯಕ್ಚುಲಿ. ಯಾಕಂದರೆ ಸುಮ್ಮನೆ ವೀಡಿಯೋ ತಗೊಂಡೇ ಕೂತ್ಕೊಂಡ್ರೆ ಹೋಗಿರೋದು ಫ್ಯಾಮಿಲಿ ಜೊತೆ ಅಲ್ವಾ, ಸ್ವಲ್ಪ ಆದರೂ ಅಟ್ಲೀಸ್ಟ್ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅವ್ರ ಜೊತೆ ಅಂತ ನಾನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ, ನಾಟ್ ಬಿಗ್. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ಹಾಗಾಗಿ ನನಗೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಸ್, ಇದೊಂದು ಪುಟಾಣಿ ವ್ಲಾಗ್ ಆಗಿತ್ತು. ಫ್ಯಾಮಿಲಿ ಜೊತೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಿದ್ದು ಮಸ್ತಾಗಿತ್ತು. ಆ 3 hours ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಯಾವಾಗ ಮೀಟ್ ಆಗ್ತೀವಿ ಎಲ್ಲರೂ ಅಂತ. ಎಸ್ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಸಿ ಯು, ಬಾಯ್ ಬಾಯ್.